ಮಾಡೋದು ನಿಲ್ಸಿದ್ದಾರೆ. ಯಾವತ್ತು ಆಗಸ್ಟ್ 15 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ದಾರೆ. ಅವರು ಭಾಷಣ ನಿಲ್ಲಿಸಿ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅಂಬಿಗರ ಚೌಡಯ್ಯ, ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವದ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿದ್ದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವ ಕುರಿತು ಮಾತನಾಡಿದರು. ಸರ್ಕಾರಿ ಜಯಂತಿಗಳ ಕಾರ್ಯಕ್ರಮಗಳಲ್ಲಿ ಕೆಲವರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಇಲ್ಲದೇ ಇದ್ದರೂ ವೇದಿಕೆ ಮೇಲೆ ಕುಳಿತುಕೊಳ್ಳುತ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಅಪಮಾನ ಆಗುವ ರೀತಿ ಮಾತನಾಡುತ್ತಾರೆ. ಆದ್ದರಿಂದ ಮುಂದಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವಿಚಾರವಾಗಿ ಕರವೇ ಶ್ರೀನಿವಾಸ್ ಯಾದವ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಕುರಿತು ನಡೆಯುವ ಪೂರ್ವಭಾವಿ ಸಭೆಯಲ್ಲಿ ನಿಧಾನ ಆಗುವುದು ಒಂದು, ಬಳಿಕ ಅದು ಬದಲಾಗುತ್ತದೆ. ಕಳೆದ ಸ್ವತಂತ್ರ ದಿನಾಚರಣೆಯಂದು ಮುಖ್ಯ ಭಾಷಣಕಾರರು ಮಾತನಾಡುವಾಗ ಒಬ್ಬರು ಮಧ್ಯ ಎದ್ದು ಮಾತನಾಡಿ ಭಾಷಣಕಾರರಿಗೆ ಅಪಮಾನ ಮಾಡುತ್ತಾರೆ. ಈ ರೀತಿಯಾದರೆ ಮುಖ್ಯ ಭಾಷಣಕಾರರ ಭಾಷಣವೇ ಕಾರ್ಯಕ್ರಮದಿಂದ ತೆಗೆದುಹಾಕಿ ಎಂದು ಆಗ್ರಹಿಸಿದರು. ಇಲ್ಲಿ ಹೋಗ್ತಾ ಕರೆಕ್ಟಾಗಿ ಆಯಾ ಸ್ಕೂಲ್ ಅವರು ಆಯಾ ಇದರಲ್ಲಿ ಜಾಯಿನ್ ಆಗಿ ಹೋಗ್ತಾ ಇರ್ತೀವಿ. ಕರೆಕ್ಟಾಗಿ ಹೋಗಿ ಜಾಯಿನ್ ಆಗಿ ಪ್ರೌಡ್ ಆಗಲ್ಲ. ಯಾಕಂದರೆ ಒಬ್ಬರು ಬಂದಮೇಲೆ ಒಂದು ಶಾಲೆ ಹೋದ್ಮೇಲೆ ಇನ್ನೊಂದು ಶಾಲೆ ಜಾಯಿನ್ ಆಗ್ತೀವಿ. ಎಲ್ಲೆಲ್ಲಿ ಸೇರ್ಬೇಕು ಅಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ. ಅಲ್ಲಿ ಬಂದು ಕಿತಾಪತಿ ಮಾಡ್ತಾರೆ. ಅದಕ್ಕೇನು ಹೇಳ್ತೀರಾ? ಅದಕ್ಕೇನು ಹೇಳ್ತೀರಾ? ಏಕೆ ಬಂದ ಮೇಲೆ ಕುತ್ಕೋಬೇಕು, ಎದ್ದೋಬೇಕು ಅವರು ಗೌರವ ತಗೊಂಡು. ಆದರೆ ಮುಖ್ಯ ಭಾಷೆ ಅವಮಾನ ಮಾಡೋ ಅವಶ್ಯಕತೆ ಇದೆ. ಅಂತಾರೆ ವೇದಿಕೆ ಮೇಲೆ ಕುತ್ಕೋಬೇಕು. ಅವ್ರು ವೇದಿಕೆ ಸ್ಟೇಜ್ ಕೊಟ್ಟಿದ್ದಾರಲ್ಲ, ಮಾಡೋದು ನಿಲ್ಸಿದ್ದಾರೆ. ಯಾವತ್ತು ಆಗಸ್ಟ್ 15 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ದಾರೆ. ಅವರು ಭಾಷಣ ನಿಲ್ಲಿಸಿ ಅವಮಾನ ಮಾಡೋದು ಯಾಕೆ ಮಾಡಬೇಕು? ನಮ್ಮ ಇಲಾಖೆಗೆ ಇದು ಮುಖ್ಯ ಭಾಷಣ ಬೇಡ ಬೇಕಾದ್ರೆ ಕರೆದು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ಯಾರು ಮಾಡಿದ್ರು. ನಂತರ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಮಾತನಾಡಿ, ಇದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಸೇರಿ ಮಾಡಬೇಕು. ಈ ರೀತಿಯ ಗೊಂದಲಗಳು ಮೂಡದಂತೆ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಎಂದರು. ಈ ಬಾರಿಯೂ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಲು ತೀರ್ಮಾನಿಸಿದ್ದು, ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ಎಲ್ಲ ಶಾಲೆಗಳು ಸೇರಿದಂತೆ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು.